ಓಂ ಶಾಂತಿ. ದಿನಾಂಕ 6/1/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಒಂದೊಂದು ಮಾತು ಬಹಳ ಮಧುರ, ಫಸ್ಟ್ ಕ್ಲಾಸ್ ಇರಬೇಕು. ಹೇಗೆ ತಂದೆ ದುಃಖಹರ್ತ ಸುಖಕರ್ತನಾಗಿದ್ದಾರೆ, ಅದೇ ರೀತಿ ತಂದೆಯ ಸಮಾನ ಎಲ್ಲರಿಗೂ ಸುಖ ಕೊಡಿ. ಪ್ರಶ್ನೆ: ಲೌಕಿಕ ಮಿತ್ರ ಸಂಬಂಧಿಕರಿಗೆ ಜ್ಞಾನ ಕೊಡುವ ಯುಕ್ತಿ ಏನು? ಉತ್ತರ: ಯಾರೇ ಮಿತ್ರ ಸಂಬಂಧಿಕರು ಇತ್ಯಾದಿಯರಿದ್ದರೆ ಅವರೊಂದಿಗೆ ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಾತನಾಡಬೇಕು. ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಎಂದು ತಿಳಿಸಿಕೊಡಬೇಕು. ತಂದೆ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ಭಕ್ತಿ ಇತ್ಯಾದಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ. ಈಗ ಜ್ಞಾನ ಶುರುವಾಗುತ್ತದೆ. ಯಾವಾಗ ಅವಕಾಶ ಸಿಗುತ್ತದೆ ಆಗ ಬಹಳ ಯುಕ್ತಿಯಿಂದ ಮಾತನಾಡಿ. ಕುಟುಂಬ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆಯಿರಿ. ಎಂದಿಗೂ ಯಾರಿಗೂ ದುಃಖ ಕೊಡದಿರಿ. ಹಾಡು: ಕಡೆಗೂ ಆ ದಿನ ಇಂದು ಬಂದಿದೆ. ಓಂ ಶಾಂತಿ. ಯಾರಾದರೂ ಹಾಡನ್ನು ಹಾಕಿದಾಗ ಮಕ್ಕಳಿಗೆ ತನ್ನ ಅಂತರಾಳದಲ್ಲಿ ಅದರ ಅರ್ಥ ಬರಬೇಕು. ಕ್ಷಣದಲ್ಲಿ ಬರುವುದಕ್ಕೆ ಸಾಧ್ಯವಿದೆ. ಈ ಬೇಹದ್ ಡ್ರಾಮಾದು ಬಹಳ ದೊಡ್ಡ ಗಡಿಯಾರ ಆಗಿದೆಯಲ್ಲವೇ? ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕೂಗುತ್ತಾರೆ. ಉದಾಹರಣೆಗೆ, ಕೋರ್ಟ್ನಲ್ಲಿ ಕೇಸ್ ಇರುತ್ತದೆ ಎಂದರೆ ವಿಚಾರಣೆ ಯಾವಾಗ ನಡೆಯುತ್ತದೆ? ಯಾವಾಗ ನಮ್ಮ ಕೇಸನ್ನು ಕರೆಯುತ್ತಾರೆ? ನಮ್ಮ ಕೇಸ್ ಯಾವಾಗ ಇತ್ಯರ್ಥವಾಗುತ್ತದೆ ಎಂದು ಮನುಷ್ಯರು ಕೇಳುತ್ತಾರೆ. ಅಂದಮೇಲೆ ಮಕ್ಕಳದ್ದೂ ಸಹ ಕೇಸ್ ಇದೆ. ಯಾವ ಕೇಸ್? ರಾವಣ ನಿಮ್ಮನ್ನು ಬಹಳ ದುಃಖಿಯನ್ನಾಗಿ ಮಾಡಿದ್ದಾನೆ. ನಿಮ್ಮ ಕೇಸ್ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗುತ್ತದೆ. ಮನುಷ್ಯ, ಬಾಬಾ ಬನ್ನಿ, ಬಂದು ನಮ್ಮನ್ನು ದುಃಖಗಳಿಂದ ಬಿಡಿಸಿ ಎಂದು ಕೂಗುತ್ತಿರುತ್ತಾರೆ. ಒಂದು ದಿನ ನಿಮ್ಮ ವಿಚಾರಣೆ ಖಂಡಿತ ನಡೆಯುತ್ತದೆ. ತಂದೆ ತಿಳಿಸುತ್ತಾರೆ, ಡ್ರಾಮಾನುಸಾರವಾಗಿ ಪೂರ್ಣ ಸರಿಯಾದ ಸಮಯಕ್ಕೆ ಬರುತ್ತಾರೆ. ಅದರಲ್ಲಿ ಒಂದು ಕ್ಷಣದ್ದೂ ಸಹ ವ್ಯತ್ಯಾಸ ಬರಲು ಸಾಧ್ಯವಿಲ್ಲ. ಬೇಹದ್ ಗಡಿಯಾರ ಎಷ್ಟೊಂದು ಅಕ್ಯುರೇಟ್ ನಡೆಯುತ್ತದೆ. ಇಲ್ಲಿ ನಿಮ್ಮ ಬಳಿ ಈ ಚಿಕ್ಕ ಗಡಿಯಾರ ಸಹ ಅಕ್ಯುರೇಟ್ ನಡೆಯುವುದಿಲ್ಲ. ಯಜ್ಞದ ಪ್ರತಿಯೊಂದು ಕಾರ್ಯ ಅಕ್ಯುರೇಟ್ ನಡೆಯಬೇಕು. ಗಡಿಯಾರ ಸಹ ಅಕ್ಯುರೇಟ್ ನಡೆಯಬೇಕು. ತಂದೆ ಅಂತೂ ಬಹಳ ಅಕ್ಯುರೇಟ್ ಇದ್ದಾರೆ. ವಿಚಾರಣೆ ಬಹಳ ಅಕ್ಯುರೇಟ್ ನಡೆಯುತ್ತದೆ. ಕಲ್ಪದ ಸಂಗಮ ಯುಗದಲ್ಲಿ ಅಕ್ಯುರೇಟ್ ಸಮಯಕ್ಕೆ ಬರುತ್ತಾರೆ. ಅಂದಮೇಲೆ ಈಗ ಮಕ್ಕಳದ್ದು ವಿಚಾರಣೆ ನಡೆಯಲಿದೆ. ಬಾಬಾ ಬಂದಿದ್ದಾರೆ. ಈಗ ನೀವು ಎಲ್ಲರಿಗೂ ತಿಳಿಸುತ್ತೀರಿ. ಮೊದಲು ದುಃಖವನ್ನು ಯಾರು ಕೊಡುತ್ತಾರೆ ಎಂಬುದನ್ನು ನೀವು ಸಹ ತಿಳಿದಿರಲಿಲ್ಲ. ಈಗ ತಂದೆ ತಿಳಿಸಿದ್ದಾರೆ. ರಾವಣ ರಾಜ್ಯ ದ್ವಾಪರದಿಂದ ಶುರುವಾಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಾಗಿದೆ, ಬಾಬಾ ಕಲ್ಪ ಸಂಗಮ ಯುಗದಲ್ಲಿ ಬರುತ್ತಾರೆ. ಇದು ಬೇಹದ್ನ ರಾತ್ರಿಯಾಗಿದೆ. ಶಿವ್ ಬಾಬಾ ಬೇಹದ್ನ ರಾತ್ರಿಯಲ್ಲಿ ಬರುತ್ತಾರೆ. ಶ್ರೀಕೃಷ್ಣ ವಿಚಾರ ಅಲ್ಲ. ಯಾವಾಗ ಘೋರ ಅಂಧಕಾರದಲ್ಲಿ ಅಜ್ಞಾನದ ನಿದ್ದೆಯಲ್ಲಿ ಮಲಗಿರುತ್ತಾರೆ ಆಗ ಜ್ಞಾನಸೂರ್ಯ ತಂದೆ ಬರುತ್ತಾರೆ. ಮಕ್ಕಳನ್ನು ಹಗಲಿಗೆ ಕರೆದೊಯ್ಯಲು ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಏಕೆಂದರೆ ಪತಿತರಿಂದ ಪಾವನರಾಗಬೇಕು. ತಂದೆನೇ ಪತಿತ ಪಾವನ ಆಗಿದ್ದಾರೆ. ಯಾವಾಗ ವಿಚಾರಣೆ ನಡೆಯುತ್ತದೆಯೋ ಆಗ ಅವರು ಬರುತ್ತಾರೆ. ಈಗ ನಿಮ್ಮ ವಿಚಾರಣೆ ನಡೆದಿದೆ. ತಂದೆ ಹೇಳುತ್ತಾರೆ, ನಾನು ಪತಿತರನ್ನು ಪಾವನ ಮಾಡಲು ಬಂದಿದ್ದೇನೆ. ಪಾವನ ಆಗಲು ನಿಮಗೆ ಎಷ್ಟೊಂದು ಸಹಜ ಉಪಾಯವನ್ನು ತಿಳಿಸುತ್ತೇನೆ. ಇತ್ತೀಚೆಗೆ ವಿಜ್ಞಾನದ ಶಕ್ತಿಯನ್ನು ನೋಡಿ, ಎಷ್ಟೊಂದಿದೆ. ಅಟಾಮಿಕ್ ಬಾಂಬ್ ಇತ್ಯಾದಿಯದ್ದು ಎಷ್ಟೊಂದು ಜೋರಾಗಿ ಶಬ್ದವಾಗುತ್ತದೆ. ನೀವು ಮಕ್ಕಳು ಶಾಂತಿಯ ಬಲದಿಂದ ಈ ವಿಜ್ಞಾನದ ಮೇಲೆ ಜಯಗಳಿಸುತ್ತೀರಿ. ಸೈಲೆನ್ಸ್ಗೆ ಯೋಗ ಎಂದು ಹೇಳುತ್ತಾರೆ. ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಬಾಬಾ
ತಾವು ಬನ್ನಿ, ಆಗ ನಾವು ಹೋಗಿ ಶಾಂತಿಧಾಮದಲ್ಲಿ ನಿವಾಸ ಮಾಡುತ್ತೇವೆ ಎಂದು. ಅಂದ ಮೇಲೆ ನೀವು ಮಕ್ಕಳು ಈ ಯೋಗ ಬಲದಿಂದ, ಸೈಲೆನ್ಸ್ನ ಬಲದಿಂದ ವಿಜ್ಞಾನದ ಮೇಲೆ ವಿಜಯವನ್ನು ಗಳಿಸುತ್ತೀರಿ. ಶಾಂತಿಯ ಬಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ವಿಜ್ಞಾನದಿಂದಲೇ ಇದೆಲ್ಲ ವಿನಾಶ ಆಗುವುದಿದೆ. ಶಾಂತಿಯಿಂದ ನೀವು ಮಕ್ಕಳು ವಿಜಯವನ್ನು ಪಡೆಯುತ್ತೀರಿ. ಬಾಹುಬಲದವರು ಎಂದಿಗೂ ವಿಶ್ವದ ಮೇಲೆ ವಿಜಯವನ್ನು ಹೊಂದಲು ಸಾಧ್ಯವಿಲ್ಲ. ಈ ಜ್ಞಾನ ಬಿಂದುವನ್ನು ನೀವು ಪ್ರದರ್ಶನಿಯಲ್ಲಿ ಬರೆಯಬೇಕು. ದೆಹಲಿಯಲ್ಲಿ ಬಹಳ ಸರ್ವಿಸ್ ಆಗಲು ಸಾಧ್ಯವಿದೆ, ಏಕೆಂದರೆ ದೆಹಲಿ ರಾಜಧಾನಿಯಾಗಿದೆ. ನಿಮ್ಮದೂ ಸಹ ದೆಹಲಿ ರಾಜಧಾನಿಯಾಗಿರುತ್ತದೆ. ದೆಹಲಿಗೆ ಫರಿಸ್ತಾನ್ ಎನ್ನುತ್ತಾರೆ. ಪಾಂಡವರ ಕೋಟೆ ಅಂತೂ ಅಲ್ಲ. ಯಾವಾಗ ಶತ್ರು ಆಕ್ರಮಣವನ್ನು ಮಾಡುತ್ತಾರೆ, ಆಗ ಆ ಕೋಟೆಯನ್ನು ಕಟ್ಟುತ್ತಾರೆ. ನಿಮಗಂತೂ ಕೋಟೆ ಇತ್ಯಾದಿಯ ಅವಶ್ಯಕತೆ ಇರುವುದಿಲ್ಲ. ನೀವು ತಿಳಿಯುತ್ತೀರಿ, ನಾವು ಶಾಂತಿಯ ಬಲದಿಂದ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಅವರದ್ದು ಕೃತಕ ಶಾಂತಿಯಾಗಿದೆ, ನಿಮ್ಮದು ರಿಯಲ್ ಶಾಂತಿಯಾಗಿದೆ. ಜ್ಞಾನದ ಬಲ ಶಾಂತಿಯ ಬಲ ಎನ್ನುತ್ತಾರೆ. ಜ್ಞಾನ ವಿದ್ಯೆಯಾಗಿದೆ. ವಿದ್ಯೆಯಿಂದಲೇ ಬಲ ಸಿಗುತ್ತದೆ. ಪೊಲೀಸ್ ಸೂಪರ್ಡೆಂಟ್ ಆಗುತ್ತಾರೆ. ಎಷ್ಟೊಂದು ಬಲ ಇರುತ್ತದೆ. ಇದೆಲ್ಲ ಭೌತಿಕ ವಿಚಾರಗಳು, ದುಃಖ ನೀಡುವಂಥದ್ದಾಗಿದೆ. ನಿಮ್ಮ ಪ್ರತಿಯೊಂದು ಮಾತು ಆತ್ಮೀಯ ಆಗಿದೆ. ನಿಮ್ಮ ಬಾಯಿಂದ ಯಾವುದೆಲ್ಲ ಮಾತು ಹೊರಡುತ್ತದೆ, ಆ ಒಂದೊಂದು ಮಾತು ಯಾವ ರೀತಿ ಫಸ್ಟ್ ಕ್ಲಾಸ್ ಮಧುರವಾಗಿರಬೇಕೆಂದರೆ ಕೇಳುವವರು ಖುಷಿ ಆಗಲಿ. ಹೇಗೆ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ, ಅದೇ ರೀತಿ ನೀವು ಮಕ್ಕಳು ಸಹ ಎಲ್ಲರಿಗೂ ಸುಖ ನೀಡಬೇಕು. ಕುಟುಂಬ ಪರಿವಾರದವರಿಗೂ ಸಹ ದುಃಖ ಇತ್ಯಾದಿ ಆಗದಿರಲಿ. ನಿಯಮಾನುಸಾರವಾಗಿ ಎಲ್ಲವೂ ನಡೆಯಬೇಕು. ಹಿರಿಯರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು. ಬಾಯಿಂದ ಶಬ್ದ ಆ ರೀತಿ ಮಧುರವಾಗಿ ಫಸ್ಟ್ ಕ್ಲಾಸ್ ಆಗಿ ಹೊರಡಲಿ. ಯಾವುದರಿಂದ ಎಲ್ಲರೂ ಖುಷಿ ಆಗಲಿ. ಮನ್ಮನಾಭವ ಎಂದು ಶಿವಬಾಬಾ ಹೇಳುತ್ತಾರೆಂದು ಹೇಳಿ. ಶ್ರೇಷ್ಠಾತಿ ಶ್ರೇಷ್ಠ ನಾನಾಗಿದ್ದೇನೆ. ನನ್ನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ಬಹಳ ಪ್ರೀತಿಯಿಂದ ಮಾತನಾಡಬೇಕು. ಯಾರೋ ಹಿರಿಯ ಸಹೋದರನಿದ್ದಾರೆಂದು ತಿಳಿಯಿರಿ. ಅವರಿಗೆ ಹೇಳಿ, ದಾದಾಜಿ ನನ್ನನ್ನು ನೆನಪು ಮಾಡಿ ಎಂದು ಶಿವಬಾಬಾ ಹೇಳುತ್ತಾರೆ. ಶಿವಬಾಬಾ ಯಾರಿಗೆ ರುದ್ರ ಎಂದು ಕರೆಯುತ್ತಾರೆ, ಅವರೇ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ. ಶ್ರೀಕೃಷ್ಣ ಜ್ಞಾನಯಜ್ಞ ಎಂಬ ಶಬ್ದವನ್ನು ಕೇಳಿರುವುದಿಲ್ಲ. ರುದ್ರ ಜ್ಞಾನಯಜ್ಞ ಎನ್ನುತ್ತಾರೆಂದರೆ ರುದ್ರ ಶಿವಬಾಬಾ ಈ ಯಜ್ಞವನ್ನು ರಚಿಸಿದ್ದಾರೆ. ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಭಗವಾನುವಾಚ ನನ್ನನ್ನು ನೆನಪು ಮಾಡಿ, ಏಕೆಂದರೆ ಈಗ ಎಲ್ಲರದ್ದು ಅಂತ್ಯ ಗಳಿಗೆ ಆಗಿದೆ. ವಾನಪ್ರಸ್ಥ ಸ್ಥಿತಿಯಾಗಿದೆ. ಎಲ್ಲರೂ ಹಿಂತಿರುಗಿ ಹೋಗಬೇಕು. ಸಾಯುವ ಸಮಯದಲ್ಲಿ ಮನುಷ್ಯನಿಗೆ ಈಶ್ವರನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ತಾನೆ. ಇಲ್ಲಿ ಸ್ವಯಂ ಈಶ್ವರ ಹೇಳುತ್ತಾರೆ, ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ಇದರಿಂದ ಯಾರೂ ಸುರಕ್ಷಿತರಿರಲು ಸಾಧ್ಯವಿಲ್ಲ. ಅಂತ್ಯದಲ್ಲಿಯೇ ತಂದೆ ಬಂದು ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ಭಸ್ಮವಾಗುತ್ತದೆ. ಇದಕ್ಕೆ ಯೋಗದ ಅಗ್ನಿ ಎನ್ನುತ್ತಾರೆ. ತಂದೆ ಗ್ಯಾರಂಟಿ ಮಾಡುತ್ತಾರೆ, ಇದರಿಂದ ನಿಮ್ಮ ಪಾಪ ಭಸ್ಮವಾಗುತ್ತದೆ ಎಂದು. ವಿಕರ್ಮ ವಿನಾಶ ಆಗಲು, ಪಾವನರಾಗಲು ಬೇರೆ ಯಾವುದೇ ಉಪಾಯ ಇಲ್ಲ. ಪಾಪಗಳ ಹೊರೆ ತಲೆಯ ಮೇಲೆ ಏರುತ್ತಾ ಏರುತ್ತಾ ತುಕ್ಕು ಸೇರುತ್ತಾ ಸೇರುತ್ತಾ ಚಿನ್ನ 9 ಕ್ಯಾರೆಟ್ನದ್ದು ಆಗಿ ಹೋಗಿದೆ. 9 ಕ್ಯಾರೆಟ್ನ ನಂತರ ಕೃತಕ ಎನ್ನುತ್ತಾರೆ. ಈಗ ಪುನಃ 24 ಕ್ಯಾರೆಟ್ ಹೇಗೆ ಆಗುತ್ತದೆ? ಆತ್ಮ ಹೇಗೆ ಪ್ಯೂರ್ ಆಗುತ್ತದೆ? ಪವಿತ್ರ ಆತ್ಮಕ್ಕೆ ಒಡವೆ ಸಹ ಪವಿತ್ರವಾಗಿರುವುದು ಸಿಗುತ್ತದೆ. ಯಾರೇ ಮಿತ್ರ ಸಂಬಂಧಿ ಇತ್ಯಾದಿ ಇದ್ದರೆ ಅವರೊಂದಿಗೆ
ಬಹಳ ನಮ್ರತೆಯಿಂದ ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಾತನಾಡಬೇಕು, ತಿಳಿಸಿಕೊಡಬೇಕು. ಇದಂತೂ ಅದೇ ಮಹಾಭಾರತ ಯುದ್ಧ ಆಗಿದೆ. ಇದು ರುದ್ರಜ್ಞಾನ ಯಜ್ಞವೂ ಆಗಿದೆ. ತಂದೆಯ ಮೂಲಕ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತಿದೆ. ಬೇರೆ ಎಲ್ಲಿಯೂ ಈ ಜ್ಞಾನ ಸಿಗಲು ಸಾಧ್ಯವಿಲ್ಲ. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ಈ ಭಕ್ತಿ ಇತ್ಯಾದಿಯನ್ನಂತೂ ಜನ್ಮ ಜನ್ಮಾಂತರ ಮಾಡಿದ್ದೀರಿ. ಈಗ ಜ್ಞಾನ ಶುರುವಾಗುತ್ತದೆ. ಭಕ್ತಿ ರಾತ್ರಿಯಾಗಿದೆ, ಜ್ಞಾನ ಹಗಲಾಗಿದೆ. ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಈ ರೀತಿ ಎಲ್ಲ ಯುಕ್ತಿಯಿಂದ ಮಾತನಾಡಬೇಕು. ಬಾಣ ಹೊಡೆಯುವ ಅವಕಾಶ ಸಿಕ್ಕಿದಾಗ ಬಾಣ ಹೊಡೆಯಬೇಕು. ಜ್ಞಾನ ಕೊಡುವುದಕ್ಕೂ ಬಹಳ ಯುಕ್ತಿ ಬೇಕು. ತಂದೆ ಯುಕ್ತಿಯನ್ನಂತೂ ಎಲ್ಲರಿಗೂ ತಿಳಿಸುತ್ತಿರುತ್ತಾರೆ. ಪವಿತ್ರತೆಯಂತೂ ಬಹಳ ಒಳ್ಳೆಯದು. ಈ ಲಕ್ಷ್ಮೀನಾರಾಯಣ ನಮ್ಮ ಹಿರಿಯ ಪೂಜ್ಯರಲ್ಲವೇ? ಪಾವನರು ಪೂಜ್ಯ, ಪತಿತರು ಪೂಜಾರಿಯಾಗಿದ್ದಾರೆ. ಪಾವನರ ಪೂಜೆಯನ್ನು ಪತಿತರು ಕುಳಿತು ಮಾಡುವುದು ಇದಂತೂ ಶೋಭಿಸುವುದಿಲ್ಲ. ಯಾರೇ ಆದರೂ ಪತಿತರಿಂದ ದೂರ ಓಡುತ್ತಾರೆ. ವಲ್ಲಭಾಚಾರ್ಯರು ಎಂದಿಗೂ ಕಾಲನ್ನು ಸ್ಪರ್ಶ ಮಾಡಲು ಕೊಡುವುದಿಲ್ಲ. ಇವರು ಕೊಳಕು ಮನುಷ್ಯರಾಗಿದ್ದಾರೆಂದು ತಿಳಿಯುತ್ತಾರೆ. ಮಂದಿರಗಳಲ್ಲಿ ಯಾವಾಗಲೂ ಬ್ರಾಹ್ಮಣರಿಗಷ್ಟೇ ಮೂರ್ತಿಯನ್ನು ಮುಟ್ಟಲು ಅನುಮತಿ ಇರುತ್ತದೆ. ಶೂದ್ರ ಮನುಷ್ಯರು ಒಳಗೆ ಹೋಗಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಬ್ರಾಹ್ಮಣ ಜನರೇ ಆ ಮೂರ್ತಿಗೆ ಸ್ನಾನ ಇತ್ಯಾದಿಯನ್ನು ಮಾಡಿಸುತ್ತಾರೆ. ಬೇರೆ ಯಾರಿಗೂ ಒಳಗೆ ಹೋಗಲು ಬಿಡುವುದಿಲ್ಲ. ವ್ಯತ್ಯಾಸ ಅಂತೂ ಇದೆಯಲ್ಲವೇ? ಈಗ ಅವರಂತೂ ಕುಖ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ನೀವು ಮುಖ ವಂಶಾವಳಿ ಸತ್ಯ ಬ್ರಾಹ್ಮಣರಾಗಿದ್ದೀರಿ. ನೀವು ಆ ಬ್ರಾಹ್ಮಣರಿಗೆ ಚೆನ್ನಾಗಿ ತಿಳಿಸಿಕೊಡಬೇಕು. ಎರಡೂ ಪ್ರಕಾರದ ಬ್ರಾಹ್ಮಣರು ಇರುತ್ತಾರೆ. ಒಂದಂತೂ ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಯಾಗಿದ್ದಾರೆ, ಮತ್ತೊಬ್ಬರು ಕುಕ ವಂಶಾವಳಿಯಾಗಿದ್ದಾರೆ. ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಜುಟ್ಟು. ಯಜ್ಞವನ್ನು ರಚಿಸುತ್ತಾರೆಂದರೂ ಬ್ರಾಹ್ಮಣರನ್ನು ನಿಗದಿಪಡಿಸಲಾಗಿದೆ. ಇದು ನಂತರ ಜ್ಞಾನ ಯಜ್ಞ ಆಗಿದೆ. ಬ್ರಾಹ್ಮಣರಿಗೆ ಜ್ಞಾನ ಸಿಗುತ್ತದೆ. ಅವರು ನಂತರ ದೇವತೆಯಾಗುತ್ತಾರೆ. ವರ್ಣಗಳದ್ದೂ ಸಹ ತಿಳಿಸಲಾಗುತ್ತದೆ. ಯಾರು ಸರ್ವಿಸ್ ಏಬಲ್ ಮಕ್ಕಳಿರುತ್ತಾರೆ ಅವರಿಗೆ ಸೇವೆಯ ಆಸಕ್ತಿ ಸದಾ ಇರುತ್ತದೆ. ಎಲ್ಲಿಯೇ ಪ್ರದರ್ಶನಿ ನಡೆದರೆ ತಕ್ಷಣ ಸೇವೆಗಾಗಿ ಓಡಿ ಹೋಗುತ್ತಾರೆ. ನಾವು ಹೋಗಿ ಹೀಗೆಲ್ಲ ಜ್ಞಾನ ಬಿಂದುವನ್ನು ತಿಳಿಸಿಕೊಡಬೇಕು ಎಂದು. ಪ್ರದರ್ಶನಿಯಲ್ಲಂತೂ ಪ್ರಜೆಯನ್ನು ಮಾಡಿಕೊಳ್ಳುವ ವಿಹಂಗ ಮಾರ್ಗ ಇದೆ. ತಾವಾಗಿಯೇ ಸಾಕಷ್ಟು ಮಂದಿ ಬರುತ್ತಾರೆ. ಅಂದ ಮೇಲೆ ತಿಳಿಸುವಂಥವರು ಸಹ ಒಳ್ಳೆಯವರು ಇರಬೇಕು. ಒಂದು ವೇಳೆ ಯಾರಾದರೂ ಪೂರ್ಣ ತಿಳಿಸಲು ಸಾಧ್ಯವಾಗದಿದ್ದಲ್ಲಿ ಆಗ ಬೀಕೆಯ ಬಳಿ ಇದೇ ಜ್ಞಾನ ಇದೆ ಎನ್ನುತ್ತಾರೆ. ಡಿಸ್ಸರ್ವಿಸ್ ಆಗುತ್ತದೆ. ಪ್ರದರ್ಶನಿಯಲ್ಲಿ ಒಬ್ಬರು ಆ ರೀತಿ ಚುರುಕಾಗಿರುವವರು ಇರಬೇಕು. ಅವರು ತಿಳಿಸಿಕೊಡುವಂತಹ ಗೈಡ್ಸ್ ಅನ್ನು ನೋಡುತ್ತಿರಲಿ. ಯಾರೇ ಗಣ್ಯ ವ್ಯಕ್ತಿ ಬಂದರೆ ಅವರಿಗೆ ತಿಳಿಸಿಕೊಡುವಂಥವರು ಅದೇ ರೀತಿ ಚೆನ್ನಾಗಿ ಕೊಡಬೇಕು. ಕಡಿಮೆ ತಿಳಿಸಿಕೊಡುವವರನ್ನು ಪಕ್ಕಕ್ಕೆ ಸರಿಸಿಬಿಡಬೇಕು. ಸೂಪರ್ವೈಸ್ ಅಂದರೆ ಮೇಲ್ವಿಚಾರಣೆ ಮಾಡುವಂಥವರು ಒಬ್ಬರು ಚೆನ್ನಾಗಿರಬೇಕು. ನೀವಂತೂ ಮಹಾತ್ಮರಿಗೂ ಸಹ ನಿಮಂತ್ರಣ ಕೊಡಬೇಕು. ಬಾಬಾ ಈ ರೀತಿ ಹೇಳುತ್ತಾರೆಂದಷ್ಟೇ ಹೇಳುತ್ತೀರಿ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರೇ ರಚಯಿತ ತಂದೆಯಾಗಿದ್ದಾರೆ. ಉಳಿದವರೆಲ್ಲ ಅವರ ರಚನೆ ಆಗಿದೆ. ಆಸ್ತಿ ತಂದೆಯಿಂದ ಸಿಗುತ್ತದೆ. ಸಹೋದರ ಸಹೋದರನಿಗೆ ಆಸ್ತಿಯನ್ನೇನು ಕೊಡುತ್ತಾರೆ? ಯಾರೊಬ್ಬರೂ ಸುಖಧಾಮದ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ. ತಂದೆನೇ ಆಸ್ತಿ ಕೊಡುತ್ತಾರೆ. ಸರ್ವರ ಸದ್ಗತಿ ಮಾಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡಬೇಕು. ತಂದೆ ಸ್ವಯಂ ಬಂದು ಸ್ವರ್ಣಿಮ ಯುಗವನ್ನು ಮಾಡುತ್ತಾರೆ. ಬ್ರಹ್ಮಾರವರ ತನುವಿನಿಂದ ಸರ್ವವನ್ನು ಸ್ಥಾಪನೆ ಮಾಡುತ್ತಾರೆ.
ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಅವರೇನು ಮಾಡುತ್ತಾರೆ? ಇದೆಲ್ಲವನ್ನು ಮನುಷ್ಯ ಮರೆತು ಹೋಗಿದ್ದಾನೆ. ಶಿವ್ ಬಾಬಾರವರೇ ಬಂದು ರಾಜಯೋಗವನ್ನು ಕಲಿಸಿಕೊಟ್ಟು ಆಸ್ತಿಯನ್ನು ಕೊಡುತ್ತಾರೆ. 5000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು. ಲಕ್ಷಾಂತರ ವರ್ಷದ್ದಂತೂ ವಿಚಾರವೇ ಇಲ್ಲ. ತಿಥಿ ತಾರೀಖು ಎಲ್ಲವೂ ಇದೆ. ಇದನ್ನು ಯಾರೂ ಖಂಡನೆ ಮಾಡಲು ಸಾಧ್ಯವಿಲ್ಲ. ಹೊಸ ಜಗತ್ತು ಹಾಗೂ ಹಳೆಯ ಜಗತ್ತು ಅರ್ಥ ಇರಬೇಕು. ಆ ಸತ್ಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ. ಅಂದಮೇಲೆ ಯಾವುದೇ ಲೆಕ್ಕ ಇರುವುದಕ್ಕೆ ಸಾಧ್ಯವಿಲ್ಲ. ಸ್ವಸ್ತಿಕದಲ್ಲಿಯೂ ಪೂರ್ಣ 4 ಭಾಗ ಇದೆ. 1250 ವರ್ಷ ಪ್ರತಿಯೊಂದು ಯುಗಕ್ಕೆ ಹಂಚಲಾಗಿದೆ. ಲೆಕ್ಕ ಹಾಕಲಾಗುತ್ತದೆಯಲ್ಲವೇ? ಆ ಜನರು ಲೆಕ್ಕವನ್ನಂತೂ ಸ್ವಲ್ಪನೂ ತಿಳಿದಿಲ್ಲ. ಆದ್ದರಿಂದ ಕವಡೆ ಸಮಾನ ಎನ್ನುತ್ತಾರೆ. ಈಗ ತಂದೆ ವಜ್ರ ಸಮಾನ ಮಾಡುತ್ತಾರೆ. ಎಲ್ಲರೂ ಪತಿತರಾಗಿದ್ದಾರೆ. ಭಗವಂತನನ್ನು ನೆನಪು ಮಾಡುತ್ತಾರೆ. ಅವರುಗಳಿಗೆ ಭಗವಂತ ಬಂದು ಜ್ಞಾನದಿಂದ ಸುಂದರ ಹೂವನ್ನಾಗಿ ಮಾಡುತ್ತಾರೆ. ನೀವು ಮಕ್ಕಳನ್ನು ಜ್ಞಾನರತ್ನಗಳಿಂದ ಶೃಂಗರಿಸುತ್ತಿದ್ದಾರೆ. ನಂತರ ನೋಡಿ ಏನಾಗುವಿರಿ? ನಿಮ್ಮ ಗುರಿ ಉದ್ದೇಶ ಏನು? ಭಾರತ ಎಷ್ಟೊಂದು ಕಿರೀಟಪ್ರಾಯವಾಗಿತ್ತು, ಎಲ್ಲವನ್ನೂ ಮರೆತು ಹೋಗಿದ್ದಾರೆ. ಮುಸಲ್ಮಾನರು ಇತ್ಯಾದಿಯರು ಎಷ್ಟೊಂದು ಸೋಮನಾಥನ ಮಂದಿರದಿಂದ ಲೂಟಿ ಮಾಡಿ ಮಸೀದಿ ಇತ್ಯಾದಿಯಲ್ಲಿ ವಜ್ರ ಇತ್ಯಾದಿಯನ್ನು ಹೋಗಿ ಹಾಕಿದ್ದಾರೆ. ಈಗ ಅದಕ್ಕೆ ಯಾರೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಷ್ಟೊಂದು ದೊಡ್ಡ ದೊಡ್ಡ ಮಣಿಗಳು ರಾಜರುಗಳ ಕಿರೀಟದಲ್ಲಿರುತ್ತಿತ್ತು. ಕೆಲವೊಂದು 1 ಕೋಟಿಯದ್ದು, ಕೆಲವೊಂದು 5 ಕೋಟಿಯದ್ದು. ಇತ್ತೀಚೆಗಂತೂ ಎಲ್ಲವೂ ಕೃತಕವಾಗಿರುವುದು ಬಂದಿದೆ. ಈ ಜಗತ್ತಿನಲ್ಲಿ ಎಲ್ಲಾ ಕೃತಕ ಬಿಡುಗಾಸಿನ ಸುಖ ಆಗಿದೆ. ಉಳಿದಿರುವುದು ದುಃಖ. ಆದ್ದರಿಂದ ಸನ್ಯಾಸಿಯರೂ ಸಹ ಕಾಗೆ ಹೆಸಿಗೆ ಸಮಾನ ಸುಖ ಆಗಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ಅವರು ಮನೆಮಠವನ್ನು ಬಿಡುತ್ತಾರೆ. ಆದರೆ ಈಗಂತೂ ಅವರೂ ಕೂಡ ತಮೋಪ್ರಧಾನ ಆಗಿದ್ದಾರೆ. ನಗರಗಳಿಗೆ ಹೋಗಿ ನುಗ್ಗಿದ್ದಾರೆ. ಆದರೆ ಈಗ ಯಾರಿಗೆ ತಿಳಿಸುವುದು? ರಾಜರಾಣಿಯಂತೂ ಇಲ್ಲ. ಯಾರೊಬ್ಬರೂ ಒಪ್ಪಿಕೊಳ್ಳುವುದಿಲ್ಲ. ಎಲ್ಲರದ್ದು ತನ್ನ ತನ್ನ ಮತ ಇದೆ. ಏನು ಬೇಕೋ ಮಾಡಬಹುದು ಎನ್ನುತ್ತಾರೆ. ಸಂಕಲ್ಪದ ಸೃಷ್ಟಿಯಾಗಿದೆ. ಈಗ ನೀವು ಮಕ್ಕಳಿಗೆ ತಂದೆ ಗುಪ್ತ ರೀತಿಯಿಂದ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ನೀವು ಎಷ್ಟೊಂದು ಸುಖವನ್ನು ಅನುಭವಿಸುತ್ತೀರಿ. ಅಂತ್ಯದಲ್ಲಿ ಯಾವಾಗ ಬೇರೆ ಧರ್ಮ ವೃದ್ಧಿಯನ್ನು ಹೊಂದುತ್ತದೆ, ಆಗ ಯುದ್ಧಗಳು ಇತ್ಯಾದಿಯ ಗಲಾಟೆ ನಡೆಯುತ್ತದೆ. 3/4 ಭಾಗ ಸುಖದಲ್ಲಿರುತ್ತೀರಿ. ಆದ್ದರಿಂದ ತಂದೆ ಹೇಳುತ್ತಾರೆ, ನಿಮ್ಮ ದೇವತಾ ಧರ್ಮ ಬಹಳ ಸುಖ ನೀಡುವಂಥದ್ದಾಗಿದೆ. ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ. ಬೇರೆ ಧರ್ಮಸ್ಥಾಪಕರು ಯಾವುದೇ ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ. ಅವರು ಸದ್ಗತಿಯನ್ನೂ ಮಾಡುವುದಿಲ್ಲ. ಕೇವಲ ತನ್ನ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ. ಅದೂ ಸಹ ಯಾವಾಗ ಅಂತ್ಯದಲ್ಲಿ ತಮೋಪ್ರಧಾನರಾಗುತ್ತಾರೆ, ಆಗ ನಂತರ ಸತೋಪ್ರಧಾನ ಮಾಡಲು ತಂದೆ ಬರಬೇಕಾಗುತ್ತದೆ. ನಿಮ್ಮ ಬಳಿ 100 ಮನುಷ್ಯರು ಬರುತ್ತಾರೆ. ಆದರೆ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಾಬಾರವರಿಗೆ ಬರೆಯುತ್ತಾರೆ, ಇಂಥವರು ಬಹಳ ಚೆನ್ನಾಗಿ ತಿಳಿಯುತ್ತಿದ್ದಾರೆ, ಬಹಳ ಒಳ್ಳೆಯವರು. ಬಾಬಾ ಹೇಳುತ್ತಾರೆ, ಏನನ್ನೂ ತಿಳಿಸಲು ಸಾಧ್ಯವಿಲ್ಲ. ಬಾಬಾ ಬಂದಿದ್ದಾರೆ, ವಿಶ್ವದ ಮಾಲೀಕ ಮಾಡುತ್ತಿದ್ದಾರೆಂದು ಒಂದು ವೇಳೆ ಅರ್ಥ ಮಾಡಿಕೊಂಡರೆ ಅದೇ ಸಮಯದಲ್ಲಿ ನಶೆ ಏರಬೇಕು. ತಕ್ಷಣ ಟಿಕೆಟ್ ತೆಗೆದುಕೊಂಡು ಇಲ್ಲಿಗೆ ಓಡಿ ಬರಬೇಕು. ತಂದೆಯನ್ನು ಪರಿಚಯಿಸಿದ ನಂತರ ಮಿಲನದ ಹೊರತಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಒಂದೇ ಬಾರಿಗೆ ನಶೆ ಏರಬೇಕು. ಯಾರ ಒಳಗೆ ನಶೆ ಏರಿರುತ್ತದೆ ಅವರ ಒಳಗಡೆ ಬಹಳ ಖುಷಿ ಇರುತ್ತದೆ. ಅವರ ಬುದ್ಧಿ ಮಿತ್ರ ಸಂಬಂಧಿಕರಲ್ಲಿ ಅಲೆದಾಡುವುದಿಲ್ಲ. ಆದರೆ ಅನೇಕರದ್ದು ಅಲೆದಾಡುತ್ತಿರುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲಪುಷ್ಪ ಸಮಾನ
ಪವಿತ್ರರಾಗಬೇಕು ಹಾಗೂ ತಂದೆಯ ನೆನಪಿನಲ್ಲಿರಬೇಕು. ಬಹಳ ಸಹಜ ಆಗಿದೆ. ಸಾಧ್ಯವಾದಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ. ಹೇಗೆ ಆಫೀಸ್ನಿಂದ ರಜೆ ತೆಗೆದುಕೊಳ್ಳುತ್ತೀರಿ, ಅದೇ ರೀತಿ ಕೆಲಸ ವ್ಯವಹಾರದಿಂದ ಬಿಡುವು ಮಾಡಿಕೊಂಡು 1-2 ದಿನ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಿ. ಪದೇ ಪದೇ ನೆನಪಿನಲ್ಲಿ ಕೂರಲು ಇಡೀ ದಿನ ತಂದೆಯನ್ನು ನೆನಪು ಮಾಡುವ ವೃತವನ್ನು ಇಟ್ಟುಕೊಳ್ಳುತ್ತೇನೆ. ಎಷ್ಟೊಂದು ಜಮಾ ಆಗುತ್ತದೆ, ವಿಕರ್ಮ ವಿನಾಶವಾಗುತ್ತದೆ. ತಂದೆಯ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು. ಇಡೀ ದಿನ ಪೂರ್ಣ ಯೋಗ ಯಾರದ್ದೂ ಇರಲು ಸಾಧ್ಯವಿಲ್ಲ. ಮಾಯೆ ಅವಶ್ಯಕವಾಗಿ ವಿಘ್ನವನ್ನು ಹಾಕುತ್ತದೆ. ಆದರೂ ಸಹ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ವಿಜಯವನ್ನು ಹೊಂದುತ್ತೀರಿ. ಇಂದು ಇಡೀ ದಿನ ಹೂದೋಟದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುತ್ತೇನೆ ಅಷ್ಟೇ. ಊಟ ಮಾಡುವಾಗಲೂ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇನೆ. ಇದು ಪರಿಶ್ರಮ ಆಗಿದೆ. ನಾನು ಖಂಡಿತ ಪಾವನ ಆಗಬೇಕು, ಶ್ರಮ ಪಡಬೇಕು, ಅನ್ಯರಿಗೂ ದಾರಿಯನ್ನು ತಿಳಿಸಬೇಕು. ಬ್ಯಾಡ್ಜ್ ಅಂತೂ ಬಹಳ ಒಳ್ಳೆಯ ವಸ್ತು ಆಗಿದೆ. ದಾರಿಯಲ್ಲಿ ಪರಸ್ಪರದಲ್ಲಿಯೂ ಮಾತನಾಡುತ್ತೀರಿ. ಆಗ ಅನೇಕರು ಬಂದು ಕೇಳುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಸಂದೇಶ ಸಿಕ್ಕಿತೆಂದರೆ ಮುಗಿಯಿತು, ನಾವು ಜವಾಬ್ದಾರಿಯಿಂದ ಬಿಡಿಸಿಕೊಂಡಿದ್ದೇವೆ. ಒಳ್ಳೆಯದು. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಶುಕ್ರಿಯಾ ಬಾಬಾ, ಶುಕ್ರಿಯಾ. ಧಾರಣೆಗಾಗಿ ಮುಖ್ಯ ಸಾರ. 1. ಕೆಲಸ ವ್ಯವಹಾರದಿಂದ ಯಾವಾಗ ಬಿಡುಗಡೆ ಸಿಗುತ್ತದೆ ಆಗ ನೆನಪಿನಲ್ಲಿರುವ ವೃತವನ್ನು ತೆಗೆದುಕೊಳ್ಳಬೇಕು. ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಶ್ರಮ ಪಡಬೇಕು. 2. ಬಹಳ ನಮ್ರತೆ ಹಾಗೂ ಪ್ರೇಮ ಭಾವದಿಂದ ಮುಗುಳ್ನಗುತ್ತಾ ಮಿತ್ರ ಸಂಬಂಧಿಕರ ಸೇವೆ ಮಾಡಬೇಕು. ಅದರಲ್ಲಿ ಬುದ್ಧಿಯನ್ನು ಅಲೆದಾಡಿಸಬಾರದು. ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕು. ವರದಾನ: ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಹೇಗೆ ಶುರುವಿನಲ್ಲಿ ನಡೆಯುತ್ತಾ ಓಡಾಡುತ್ತಾ ಬ್ರಹ್ಮಮರೆಯಾಗಿ ಶ್ರೀಕೃಷ್ಣ ಕಾಣಿಸುತ್ತಿತ್ತು, ಇದೇ ಸಾಕ್ಷಾತ್ಕಾರ ಎಲ್ಲವನ್ನೂ ಬಿಡಿಸಿಬಿಟ್ಟಿತು. ಅದೇ ರೀತಿ ಸಾಕ್ಷಾತ್ಕಾರದ ಮೂಲಕ ಈಗಲೂ ಸೇವೆ ಆಗಲಿ. ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿ ಆಗಿರುತ್ತದೆ ಆಗ ಫರಿಷ್ಠೆ ಆಗದೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ. ಭಾಷಣದವರು ಬಹಳ ಮಂದಿ ಇದ್ದಾರೆ, ಆದರೆ ತಾವು ಸುಗಂಧ ನೀಡುವಂಥವರು ಆಗಿ, ಆಗ ಇವರು ಅಲ್ಲಾನ ಕಡೆಯವರು ಎಂದು ತಿಳಿಯುತ್ತಾರೆ. ಶ್ಲೋಗನ್: ಸದಾ ಆತ್ಮೀಯ ಮೌಜಿನ ಅನುಭವ ಮಾಡುತ್ತೀರಿ, ಆಗ ಎಂದಿಗೂ ಬಾಡಿ ಹೋಗುವುದಿಲ್ಲ. ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ. ಈಗ ತನ್ನ ಅಂತರಾಳದ ಶುಭ ಭಾವನೆಗಳು ಅನ್ಯರ ಆತ್ಮಗಳವರೆಗೆ ತಲುಪಿಸಿ. ಶಾಂತಿಯ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿ. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಲ್ಲಿ ಈ ಶಾಂತಿಯ ಶಕ್ತಿ ಇದೆ. ಕೇವಲ ಈ ಶಕ್ತಿಯನ್ನು ಮನಸ್ಸಿನಿಂದ ತನುವಿನಿಂದ ಇಮರ್ಜ್ ಮಾಡಿಕೊಳ್ಳಿ. ಒಂದು ಕ್ಷಣದಲ್ಲಿ ಮನಸ್ಸಿನ ಸಂಕಲ್ಪಗಳಿಗೆ ಏಕಾಗ್ರ ಮಾಡಿಬಿಡಿ. ಆಗ ವಾಯುಮಂಡಲದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನ ಸ್ವತಃವಾಗಿ ಹರಡುತ್ತಿರುತ್ತದೆ. ಓಂ ಶಾಂತಿ.